ನಿರ್ದೇಶಕರು ಎಲ್ಲ ರಂಗಭೂಮಿ ನೆಲೆಯಿಂದ ಬಂದಂಥವರು, ಭದ್ರಾವತಿಯವರು, ಜೊತೆಯಲ್ಲಿ ನನ್ನ ಜೊತೆಯಲ್ಲೂ ಅಭಿನಯ ಮಾಡ್ತಿರೋ. ಆದರೆ ಈ ವಯಸ್ಸಿನಲ್ಲಿ ಸಹ ನಿರ್ದೇಶಕರು, ಸಹಾಯಕ ನಿರ್ದೇಶಕರಾಗಿದ್ದರು ಸಹ ಗಿರೀಶ್ರವರು ಆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟು ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರೆಯೋದಕ್ಕೆ ಅವಕಾಶ ಕೊಟ್ಟರಲ್ಲ, ಹಿರಿಯ ನಿರ್ದೇಶಕರಿಗೆ ಅದು ಮೆಚ್ಚತಕ್ಕಂಥ ಅಂಶ. ಯಾಕೆ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಕೆಲಸ ಗೊತ್ತಿತ್ತು, ಏನಕ್ಕೇನ ಪ್ರಕರಣ ಪ್ರಸಿದ್ಧ ಪುರುಷಭು ಅಂತ ಏನಾದ್ರು ಒಂದು ಮಾಡಿ ಅಂತೇಳಿ ಅವರು ಮಾಡಿದ್ದಾರೆ. ಇದರಲ್ಲಿ ನಾನು ಒಂದು 2 ದಿನ ಅಭಿನಯವನ್ನು ಮಾಡಿದ್ದೀನಿ, ತಾದಾತ್ಮ್ಯತೆಯಿಂದ ಮಾಡಿದ್ದಾರೆ. ಇದನ್ನ ಈ ಕಥೆ ಪೂರ್ತಿ ನನಗೆ ಏನು ಗೊತ್ತಿಲ್ಲ, ನಮ್ಗೇನು ಕರೆದಿರ್ತಾರೆ ಅದನ್ನು ಮಾಡಿ ಬಂದಿರ್ತೀವಿ. ಅದರಿಂದ ಮುಂದೆಲ್ಲ ತೆರೆ ಮೇಲೆ ನೋಡಬೇಕು, ನೋಡಿ ಆನಂದಿಸಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು. ಪ್ರೆಸ್ನವರಿಗೆ ತುಂಬ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಧನ್ಯವಾದಗಳು. ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ, 7-8 ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ. ಈಗಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ. ಗಿರೀಶ್ ಅವರೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ, ಪಾವನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ, ಮೋಹನ್ ಅವ್ರು ನನ್ನ ತುಂಬ ಒಂದು 40 ವರ್ಷ ಸ್ನೇಹಿತರು, ಅವರಿಗೆ ಒಳ್ಳೇದಾಗಬೇಕಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಇವರಿಗೆ ಗೆಲುವಾಗಲಿ, ಎಲ್ಲ ಕಲಾವಿದರಿಗೂ ಗೆಲುವಾಗಲಿ ಅಂತ ಕೇಳಿ ಮುಗಿಸ್ತೇನೆ. ಈ ಚಿತ್ರದ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾಯಿದ್ರು ಮೋಹನ್ ಅವರು. ಅವರ ಹಿಂದೆ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗೆಲ್ಲ ಕೆಲಸ ಮಾಡಿದ್ದಾರೆ, ಸ್ಕ್ರಿಪ್ಟಲ್ಲೆಲ್ಲ ಭಾಗವಹಿಸ್ತಾಯಿದ್ರು ನನ್ನ ಎಲ್ಲ ಚಿತ್ರಗಳಲ್ಲೂ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಈ ಚಿತ್ರ ಗೆಲುವನ್ನು ಕಾಣಲಿ, ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ನಾನು ಮೊದಲಿಗೆ ಹೇಳ್ಬಿಟ್ಟೆ ಅಂತ ಎಲ್ರಿಗೂ ನನ್ನ ನಮಸ್ಕಾರ. ಗಿರೀಶ್ ಒಬ್ಬನು ಉತ್ತರ ಕರ್ನಾಟಕದ ಹುಡುಗ, ಇನ್ನೂ ತುಂಬ ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ದಂತೆ. ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು, ಡೈರೆಕ್ಟ್ರು ಅವರು. ಗಿರೀಶು ಅದನ್ನು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ. ಅಂಥ ಹಂತದಲ್ಲಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನನಗೆ ಬಂದು ಪರಿಚಯ ಆಗಿಬಿಟ್ಟು, ಸರ್ ಈ ಥರ ಆಗೋಗ್ಬಿಟ್ಟಿದೆ, ತುಂಬ ಜನ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಹಾಗೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ, ಏನೋ ಒಂದು ಇದನ್ನು ಮುಗಿಸ್ಕೊಡಿ ಅಂತ ಬಂದರು. ಇರೋದ್ರಲ್ಲೇ ಒಂದು ಒಳ್ಳೆ ಇದನ್ನು ಮೂವಿದಲ್ಲಿ ಒಳ್ಳೆ ಕತೆ ಎಲ್ಲ ಇತ್ತು. ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಲೀಟ್ ಒಂದು ರೂಪ ಕೊಟ್ಟು ಅದನ್ನು ಫಸ್ಟ್ ಕಾಪಿ ತೆಗೆದು ಕೊಟ್ಟಿದ್ದೀನಿ. ಅದರಲ್ಲೂ ಫಿಲ್ಮಲ್ಲಿ ಹೊಸಬ್ರ ಥರ ಎಲ್ಲ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಸಾಂಗ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿದೆ, ಸಾಂಗ್ಸು ಎಲ್ಲ. ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.